ಅಲ್ಲ ಕಣ್ಲ ಪಾಪ. ಲೇ ರಮೇಶ, ಈ ಬಿಸ್ಲು ಬೇರೆ ಜಾಸ್ತಿ ಐತ್ ಕಳ್ಳ. ಬೈಕಲ್ಲಿ ಹೋಗ್ ಬರೋ ಕಣ, ತೋಟದ ಹತ್ರ ಬೈಕಲ್ಲಿ ಹೋಗ್ ಬರೋನ್ ಕಣ ಅಂತ ಹೇಳಿದ್ರೆ ನಾನ್ ಮಾತೆ ಕೇಳಲ್ಲ ಕಣಪ್ಪ. ನೀನಂತೂ ಅತ್ಲಾಗಿ ಬಾರಾಣಿಯ ನಡ್ಕಂಡೆ ಹೋಗ್ ಬರೋಣ, ಏನು ಆಗಲ್ಲ, ಆರಾಮಾಗಿ ಹೋಗ್ ಬರೋಣ ಅಂತ ನೀನ್ ಕರ್ಕೊಂಬರೋದ್ ಬಂದ್ಬಿಟ್ಟೆ. ಹಂಗೆ ಬಿಸ್ಲು, ಈ ಬಿಸ್ಲು ನಿಗಿ 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 ಅಂತ ಉರಿತೈತ್ ಕಳ್ಳೆ. ವಾ, ಅಬ್ಬಬ್ಬಬ್ಬಬ್ಬಬ್ಬ, ಮಂತಾವಿಂದ ಇಲ್ಲಿ ಬರೋ ಅಷ್ಟ್ರಲ್ಲಿ ಸಾಕಾಗಂಗ ಆಗೋಯ್ತು ಕಣಪ್ಪ ನನ್ ಕೈಲಂತೂನು. ವಾ, ಹೆಂಗ್ ಕಡಿಮೆ ಬಿಸ್ಲೈತೇನೋ ಪಾಪ. ನಡಿಯ, ಬೇಗ ಬೇಗ ನಡಿಯ. ಆಗ್ತಿಲ್ ಕಡು, ಹೋಗ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ತೋಟದತ್ರ ನೆರಳಲ್ಲಾರ ಕೂತ್ಕಡ ನಡಿಯ. ಹೆಂಗ ನೆರಳಿರುತ್ತೆ ಎಲ್ಲ ಅಷ್ಟು ಸಾಕಾಗಲ್ಲ. ಮಂತಾವಿಂದ ಇಲ್ಲಿ ಬಿಸ್ಲಲ್ಲಿ ನಡ್ಕೊಂಡು ಹೋಗ್ತೀವಿ ನೋಡು ಈ ರೋಡ್ ಮೇಲೆ, ಅವಾಗ್ಲೇನೆ ಕಣ ಅರ್ಧ ಸುಸ್ತಾಗೋದು. ನಡಿ, ಬೇಗ ಬೇಗ ಹೋಗೋದ್ ನಡಿ. ವಾ, ನೀನ್ ಮಾತ್ ಕೇಳಲ್ಲಪ್ಪ. ಬೈಕಾರ ತಗೊಂಡ ಅತ್ಲಾಗ ಬೈಕಲ್ಲಿ ಹೋಗ್ ಬರೋಣ ಅಂತ ಹೇಳಿದ್ರೆ ನೀನು ಇರ್ಲಿ ಕಣ್ ಬಾರಾಣೆಯ. ಅಯ್ಯ ಅಯ್ಯ ಯಾಕೆ ಹಿಂಗ ಆಡ್ತೀಯ? ಅಲ್ಲ ಕಣ ಅಣೆಯ, ಇನ್ 10 ಹೆಜ್ಜೆ ಇಟ್ರೆ ನಮ್ ತೋಟನೇ ಬಂತಪ್ಪ. ವಾ, ಅಂತದ್ರಲ್ಲಿ ಇಷ್ಟೂರಾನೇ ನಡ್ಕೊಂಡ್ ಬಂದಿದ್ಯಾ ಅಂತೆ. ಇನ್ನೇನ್ ತೋಟದ ಹತ್ರ ಬಂದಂಗಿದ್ದೇನೆ ಅಲ್ಲ ನೀನು. ಈಗ ಬಿಸಿಲು ಜಾಸ್ತಿ ಆಗ್ತೈತೆ, ಸುಸ್ತಾಗ್ತೈತೆ ಅಂತ ಹೇಳ್ತಿದ್ಯಲ್ಲಣೆ. ಹೆಂಗ್ ಗೊತ್ತಾ, ಬೈಕಲ್ಲೆಲ್ಲ ಹೋದ್ರೆ ಅದ್ರ ಖುಷಿನೇ ಸಿಗಲ್ಲ ಕಣ ಅಣೆಯ. ಈಗ ನಡ್ಕೊಂಡು ಅಣ್ಣ ತಮ್ಮ ಇಬ್ರಾಳನು ಕಷ್ಟ ಸುಖ ಮಾತಾಡ್ಕೊಂಡು ಹಿಂಗ್ ನಡ್ಕೊಂಡು ಹೋಗ್ತಿದ್ರೆ ಅದ್ರ ಮಜಾನೇ ಬೇರೆ, ಅದ್ರ ಖುಷಿನೇ ಬೇರೆ. ವಾ, ಏನಂದ್ರೆ ಒಂದ್ ರೀಟು ಬಿಸಿಲು ಅಷ್ಟ್ ಬಿಟ್ರೆ ಇನ್ನೇನು ಬೇಜಾರಿಲ್ಲ. ಬಾ, ಇನ್ನೇನು ಹೋಗ್ಬಿಡ್ತು ತೋಟದ ಹತ್ರ. ವಾ, ಇನ್ನೇನ್ ರಪ್ಪನ್ ಹೋಗ್ಬಿಡೋಣ, ಇನ್ನೆಷ್ಟು ದೂರ ಅಂತ. ಆಯ್ತು ನಡಿಯಪ್ಪ. ನೀನ್ ಹೇಳೋದ್ರಲ್ಲೂ ಒಂಥರ ನಿಜ ಐತೆ. ಮಾತ್ರ ಇಬ್ರಾಳು ಮಾತಾಡ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇದೊಂದು ಬಿಸಿಲು ಒಂದ್ ಕಡಿಮೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನಡಿ, ಬೇಗ ಬೇಗ ಹೋಗೋಣ. ಓಹೋ, ಏನ್ರಪ್ಪ ರಂಗಜ್ಜನ್ ಮಕ್ಳು? ಆ ಅಬ್ಬಬ್ಬಬ್ಬಬ್ಬ, ಕುಮಾರಣ್ಣ ರಮೇಶಪ್ಪ ಎತ್ಲಾಗೊಳ್ರಪ್ಪ. ಅಣ್ಣ ತಮ್ಮ ಇಬ್ರಾಳುನು ಅದೆಷ್ಟು ಚೆನ್ನಾಗಿರ್ತಿರೋ ಪಾಪ. ಆ ಅಣ್ಣ ತಮ್ಮ ಅದೆಷ್ಟು ಅನ್ಯೂನ್ಯತೆಯಿಂದ ಇದೀರಾ ಅಂದ್ರೆ ನೋಡೋದಕ್ಕೆ ನಮ್ಗೂ ಖುಷಿ ಆಗುತ್ತೆ ಕಣ್ರಪ್ಪ. ಬಾಳ ಖುಷಿ ಆಗುತ್ತೆ. ಹಿಂಗಿರ್ಬೇಕಣಪ್ಪ, ಅಣ್ಣ ತಮ್ಮಂದ್ರಿಂದ್ರೆ ಹಿಂಗಿರ್ಬೇಕು, ಖುಷಿ ಖುಷಿಯಾಗಿ. ನಮ್ ರಂಗಜ್ಜ ನಿಮ್ಮಂತ ಮಕ್ಳು ಪಡಿಯಕ್ಕೆ ನಮ್ ರಂಗಜ್ಜನೇ ಪುಣ್ಯ ಮಾಡಿದಂಗ್ ಕಣಿ ಹೇಳಪ್ಪ. ಒಂಥರ ನೋಡೋದಕ್ ನನಗಂತೂ ಬಲು ಖುಷಿ ಆಗ್ತೈತೆ. ಎಲ್ಲಿ ತೋಟದ ಹತ್ರ ಹೊರಟ್ರೇನ್ರಪ್ಪ ಇಬ್ರಾಳುನು? ಎತ್ಲಾಗ ಹೋದ ರಂಗಜ್ಜ ಕಾಣಿಸ್ತಿಲ್ಲ? ಗೌಡ್ರೆ ಗೌಡ್ರೆ, ಹಂಗಲ್ಲ ಕಣ್ರಿ ಗೌಡ್ರಿ. ನಮ್ಮ ಅಪ್ಪನಂತ ಅಪ್ಪನ್ ಪಡಿಯಕ್ಕೆ ನಾವು ಪುಣ್ಯ ಮಾಡಿದೀವಿ ಕಣಿ ಹೇಳ್ರಿ. ಅಪ್ಪಯ್ಯ ಮಂತಾವಳನೆ ಐತೆ. ನಾವೇ ತೋಟದತ್ರ ಹೋಗ್ ಬರೋದಂತ ಹೋಗ್ತಿದೀವಿ ಕಣ್ರಿ ಗೌಡ್ರೆ. ಅಲ್ಲೇ ಹಸ್ಗಳೆಲ್ಲ ಅಲ್ಲೇ ಇದಾವೆ ತೋಟದ ಹತ್ರ. ಹಸ್ಗಳಿಗೆ ಒಂದ್ರಿಟ್ಟು ಮೇವ್ ಹಾಕ್ಬಿಟ್ಟು ತೋಟಕ್ಕೆ ನೀರ್ ಬಿಟ್ಟು ಬರೋಣಂತ ಹೋಗ್ತಿದೀವಿ. ಪಾಪ ಅಪ್ಪಯ್ಯನ ಕೈಲಿ ಈ ಬಿಸ್ಲಲ್ಲಿ ಸಾಕಾಗಂಗ ಆಗ್ಬಿಡುತ್ತೆ. ಅಲ್ಲೇ ಹೊಲ್ಟಿತ್ತು. ನಾವೇ ಬೇಡ ಕಣ್ ಸುಮ್ಕಿರಪ್ಪಯ್ಯ, ನೀನು ಮನೆ ಹತ್ರ ಇರುವ ಅದೇನ್ ಕೆಲ್ಸ ನೋಡ್ಕೊಂಡಿರುವ, ಒಂದ್ರಿಟ್ಟು ಹೋಗ್ ಬರ್ತೀವಿ ನಾವೇನೆ ಅಂತ ಹೇಳಿ ಅಪ್ಪ ಹಿಂಗೆ ಮಂತಾಬ ಉಳಿಸಿ ನಾವೇ ಹೋಗ್ತಿದೀವಿ ಕಣ್ರಿ ಗೌಡ್ರೆ. ಒಳ್ಳೆ ಉತ್ತಮ ಕೆಲ್ಸನೇ ಮಾಡಿದಿರ ಕಣಿ ಹೇಳ್ರಪ್ಪ ಅತ್ಲಾಗಿ. ನಿಮ್ಮ ಅಪ್ಪಯ್ಯ ಒಂದ್ ಗಳಿಗೆನೂ ಇರಲ್ಲ. ಅಲ್ಲ ಕಣ್ರಲ್ಲ ಪಾಪ, ತೋಟದ ಹತ್ರ ಬರ್ದಂಗೆ ನಿಮ್ಮ ಅಪ್ಪಯ್ಯ ಅದೆಂಗ್ ಉಳ್ಕಣತಂತ ನನ್ಗೆ ಅದೇ ಆಶ್ಚರ್ಯ ಆಗ್ತೈತಪ್ಪ. ವಾ, ಅಷ್ಟು ಸುಲಭವಾಗಿ ಯಾರೋ ಮಾತು ಕೇಳಲ್ವಲ್ಲ. ಇಲ್ಲ ಇಲ್ಲ ಇಲ್ಲ, ನಾ ತೋಟದ ಹತ್ರ ಹೋಗ್ಬೇಕಂತ ಹಠ ಮಾಡ್ತಿರುತ್ತೆ. ಬಿಡತ್ಲಾಗ ಹೋಗ್ಲಿ ಹಂಗ. ವಾ, ಇನ್ನೇನು ಮಕ್ಳು ನೀವು ಹೇಳಿದಿರ ಅಂದ್ಮೇಲೆ ಸುಮ್ನೆ ಆಗೈತೆ ನಮ್ ರಂಗಜ್ಜ. ಮತ್ತಿನ್ನೇನ್ರಪ್ಪ ಸಮಾಚಾರ? ಹೆಂಗ ಎಂಗೇಜ್ಮೆಂಟ್ ಎಲ್ಲ ಒಳ್ಳೆ ಚೆನ್ನಾಗೇ ಆಯ್ತು ಕಂಡ್ರಲ್ಲ ಪಾಪ. ಒಳ್ಳೆ ಊಟ ಗೀಟ ಎಲ್ಲ ಒಳ್ಳೆ ಚೆನ್ನಾಗಿ ಮಾಡಿದ್ರು. ಹುಡುಗಿ ಕಡೆಯವರು ಮಾತ್ರ ಮನೆ ಕಡೆಯವರು ಪಾಪ ಮನೆ ಹತ್ರನೇ ಎಂಗೇಜ್ಮೆಂಟ್ ಮಾಡಿದ್ರು. ಡೆಕೋರೇಷನ್ ಆಗ್ಲಿ, ಊಟ ಆಗ್ಲಿ, ಅಬ್ಬಾ ಒಳ್ಳೆ ಮದ್ವೆಲ್ ಊಟ ಮಾಡ್ಸಂಗ್ ಮಾಡ್ಸಿದ್ರಲ್ಲೋ. ಪಾಯಸ ಅಂತೆ, ಜಿಲೇಬಿ ಅಂತೆ, ಒಬ್ಬಿಟ್ಟಂತೆ, ಗೋಬಿ ಅಂತೆ, ಏ ಐಸ್ ಕ್ರೀಮು, ಒಳ್ಳೆ ಊಟ ಮಾಡ್ಸಿದ್ರು ಕಣಪ್ಪ. ನನ್ಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಡ್ತು. ಒಳ್ಳೆ ಮದ್ವೆ ಊಟ ಮಾಡಂಗ್ ಮಾಡ್ಸಿದ್ರು ಕಣಪ್ಪ. ಬಹಳ ಚೆನ್ನಾಗಿ ಮಾಡಿದ್ರು ಬಿಡು. ಒಳ್ಳೆ ಗ್ರ್ಯಾಂಡ್ ಆಗಿ ಒಳ್ಳೆ ಡೆಕೋರೇಷನ್ ಎಲ್ಲ ಮಾಡಿಸಿ ಸಖತ್ತಾಗಿತ್ತು ಕಣಪ್ಪ. ಎಂಗೇಜ್ಮೆಂಟ್ ಏನು ಮದ್ವೆ ಆಗಂಗೆ ಆಗೋಯ್ತು ಒಂದು ಎಂಗೇಜ್ಮೆಂಟ್. ಮುಖಂಡ್ರಿ ಗೌಡ್ರೆ, ನಾವು ಇಷ್ಟೊಂದೆಲ್ಲ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿರ್ತಾರಂತ ನಾವು ಅನ್ಕೊಂಡಿರಲ್ಲ. ಇನ್ನೇನು ಮಾಮೂಲಿ ಮಾಡಿರ್ತಾನೆ ಇನ್ನೇನು ಅನ್ಕೊಂಡು ನಾವು ಸುಮ್ಕೋದು. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು ಕಣ್ ಗೌಡ್ರೆ. ಸರಿ ಕಣ್ರಲ್ಲ ಪಾಪ, ಸಿಕ್ಕಾಬಟ್ಟೆ ಬಿಸ್ಲು ಕಣ್ರು. ಜಾಸ್ತಿ ಹೊತ್ತು ನಿನ್ ಕಣಕ್ಕಾಗಲ್ಲ. ನಾನು ತೋಟತಾವ್ಲಿಂದ ಮಂತಾವು ಹೋಗ್ತಿದ್ದೀನಿ. ನೋಡಂದ್ ಕಡೆ ಹೇಳ್ರಿ. ಸಾಯಂಕಾಲದ ಕಡೆಯಿಂದ ನಿಮ್ಮ ಅಪ್ಪಯ್ಯನ ಹತ್ರ ಅಲ್ಲೇ ಬರ್ತೀನಿ. ಒಂದ್ರಿಟ್ಟು ನಿಮ್ಮ ಅಪ್ಪಯ್ಯನ ಹತ್ರ ಏನೋ ಮಾತಾಡ್ಬೇಕಿತ್ತು. ಅದೇ ಒಂದ್ರಿಟ್ಟು ತೋಟಕ್ಕೆ ಒಂದ್ರಿಟ್ಟು ತಿರ್ಗಾ ಒಂದ್ ಸ್ವಲ್ಪ ತೆಂಗಿನ ಸಸಿಗಳೆಲ್ಲ ಹಾಕ್ಸ್ಬೇಕಿತ್ತು. ಅದಕ್ಕೆಲ್ಲ ನಮ್ ರಂಗಜ್ಜಾನೆ ಸರಿ. ಅದೆಲ್ಲ ವಿಚಾರಗಳು ಮಾತಾಡೋದಕ್ಕೆ. ಹಂಗಾಗಿ ಅಲ್ಲೇ ಮಾತಾಡಕ್ ಬರ್ಬೇಕಿತ್ತು. ನಿಮ್ಮ ಅಪ್ಪ ಹಿಂಗ್ ಹುಡ್ಕೊಂಡು ತೋಟದ ಹತ್ರನು ಸಿಗ್ಲಿಲ್ವಲ್ಲ. ಇನ್ನೇನ್ ಸಾಯಂಕಾಲ ಬರ್ತೀನಿ ಕಡೆ ಹೇಳ್ರಿ ಅಲ್ಲೇ ಮಂತಾವ. ಈಗ ನಾನು ಮಂತಾವ್ ಹೋಗ್ತೀನಿ ಕಣ್ರಪ್ಪ. ಜಾಸ್ತಿ ಹೊತ್ತು ಬಿಸಿಲಲ್ಲಿ ನಿನ್ಕಣಕ್ಕಾಗಲ್ಲ. ಸರಿ ಕಣ್ರಿ ಗೌಡ್ರಿ, ಆಯ್ತು ಹೋಗ್ ಬರ್ರಿ. ಆಗಲ್ಲ ಅಲ್ಲಿ ಓದ್ತಿರೋದು ನಮ್ ರಮೇಶಪ್ಪ ಕುಮಾರಣ್ಣ ಅಲ್ವಾ? ಸಾಮಾನ್ಯಕ್ಕೆ ತೋಟದ ಹತ್ರ ಎಲ್ಲ ಓದ್ತಿರ್ಬೇಕು ಆ ಹುಡುಗರು. ಪಾಪ ಏನಪ್ಪ, ಲೇ ರಮೇಶಪ್ಪ ಕುಮಾರಣ್ಣ, ಎಲ್ರಪ್ಪ ಹೋಗ್ತಿದ್ದೀರಾ? ಎಲ್ ತೋಟದ ಹತ್ರ ಹೋಗ್ತಿದ್ದೀರೇನ್ರಪ್ಪ? ಆಗಲ್ಲ ಸಾಕಜ್ಜಿ, ನಾವ್ ಇದ್ಯಾರಪ್ಪ ಇದು ಹಿಂದ್ಗಡೆಯಿಂದ ಹಿಂಗ್ ಕೂಗ್ಕಣ್ತಿದಾರೆ ಕುಮಾರಣ್ಣ ರಮೇಶಪ್ಪ ಅಂತ ನಾವು ನೋಡ್ತಿದೀವಿ.
ಹ್ಞೂ ಕಣಜ್ಜಿ ಸಾಕಜ್ಜಿ ತೋಟದ ಹತ್ರ ಹೋಗ್ತಿದೀವಿ. ಒಂದಿಟ್ಟು ತೋಟಕ್ಕೆ ಒಂದ್ ಸ್ವಲ್ಪ ನೀರ್ ಬಿಟ್ಟು ಬರೋಣ ಅಂತ ಹೋಗ್ತಿದೀವಿ ತೆಂಗಿನ ಸಸಿಗಳಿಗೆ. ಹ್ಞೂ ಈಗ ಮೊನ್ನೆ ಇನ್ನೊಂದು ಅಪ್ಪಯ್ಯ ಹೊಸ ತೆಂಗಿನ ಸಸಿಗಳೆಲ್ಲ ಹಾಕ್ಸಿದಾರಲ್ಲ, ಅದಕ್ಕೆಲ್ಲ ಒಂದ್ ಸ್ವಲ್ಪ ಡ್ರಿಪ್ ಮಾಡಿಸಿದ್ದಾರೆ. ಅದಕ್ಕೆಲ್ಲದನ್ನು ಹೋಗಿ ಗೊಬ್ಬರ ಎಲ್ಲ ಹಾಕ್ಸಿದ್ದು. ಹಂಗಾಗಿ ನೀರ್ ಬಿಟ್ಟು ಬರಕ್ ಹೋಗ್ತಿದೀವಿ ಕಣಜ್ಜಿ. ಹ್ಞೂ ಮತ್ತೆ ಯಾಕಪ್ಪ ನೀವು ಬರ್ತಿದ್ರ ಎಲ್ಲಿ ರಂಗಜ್ಜ ಹತ್ಲಾಗ ಹೋಯ್ತೆ? ಯಾಕೆ ನಮ್ ರಂಗಜ್ಜ ಹುಷಾರಿ ಸರಿ ಇಲ್ದಂಗ ಆಗೈತೆ ಏನಪ್ಪ? ಇಲ್ಲ ಕಣ ಸಾಕಜ್ಜಿ, ಆರಾಮಾಗಿ ಐತೆ, ಏನು ತೊಂದ್ರೆ ಏನಾಗಿಲ್ಲ. ಇದ್ಯಾ ನಾವೇ ಈ ಬಿಸಿಲಲ್ಲೇ ಕಾಣಿಸ್ತಿಲ್ಲ, ನಾವೇ ಹೋಗಿ ಬಂದ್ರೆ ಆಗುತ್ತೆ. ಇನ್ನೇನು ನಾವೇ ಮಂತವಿದ್ದೀವಲ್ಲ. ಈಗ ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಹೋದಾಗ ಅಪ್ಪಯ್ಯನೇ ಮಾಡ್ಕೊಳುತ್ತೆ. ಈಗ ಮಂತವ್ ಇರ್ಬೇಕಾದ್ರೂ ಸ್ವಲ್ಪ ಸುಧಾರಿಸ್ಕೊಳ್ಳಿ, ನಾವು ಮಾಡೋಣ ಅಂತ ನಾವೇ ಬರ್ತಿದೀವಿ ತೋಟದ ಹತ್ರ. ಅಪ್ಪ ಹಿಂಗೆ ಮನೆ ಹತ್ರನೇ ಉಳಿಸ್ ಬಂದಿದ್ದೀವಿ ಕಣಜ್ಜಿ. ಹ್ಞೂ ಅದಿರ್ಲಿ, ನೀನೆಲ್ಲಿ ತೋಟದ ಹತ್ರ ಹೋಗ್ತಿದ್ಯೇನು? ಗಳ 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 ಬ್ಯಾಗಲ್ಲಿ ಏನೋ ತಗೊಂಡು ಹೋಗ್ತೈತೆ. ಏನಜ್ಜಿ ಅದು? ಏನೋ ಶಂಕರಾಜಂಗೆ ಏನೋ ತಿಂಡಿ ಗಿಂಡಿ ತಗೊಂಡು ಹೋಗ್ತಿದ್ಯಾ ಏನು? ಇಲ್ಲ ಕಣ ಮಗ, ತಿಂಡಿ ಏನ್ ತಗೊಂಡು ಹೋಗ್ತಿಲ್ಲ. ಅದೇ ಮಧ್ಯಾಹ್ನಕ್ಕೆ ಇನ್ನೇನು ಈ ಬಿಸಿಲಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರ್ಗಾಡಕ್ ಆಗಲ್ವಲ್ರಪ್ಪ ಅತ್ಲಾಗಿ. ಸಾಯಂಕಾಲ ಒಟ್ಟಿಗೆ ಒಂದೇ ಸಲಿನೇ ಬಂದ್ಬಿಡುತ್ತೆ ಹಸ್ಗಳಿಗೆಲ್ಲ ಬಿಟ್ಕೊಂಡು. ಅದಕ್ಕತ್ಲಾಗಿ ಮಧ್ಯಾಹ್ನದ ಹೊತ್ತು ಹೊಟ್ಟೆ ಹಸ್ಕೊಂಡಿರುತ್ತಲ್ಲ ನಿಮ್ ಶಂಕರಾಜ, ಹಂಗಾಗಿ ಒಂದಿಟ್ಟು ಮುದ್ದೆ ಮಾಡ್ಕೊಂಡು ಸಾಂಬಾರ್ ಮಾಡ್ಕೊಂಡು, ತರಕಾರಿ ಸಾಂಬಾರ್ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು, ಹಂಗೆ ಒಂದಿಟ್ಟು ಕುಡಿಯಕ್ ನೀರು ಟೀ ಅವೆಲ್ಲ ಇಟ್ಕೊಂಡು ತಗೊಂಡು ಹೋಗ್ತಿದ್ದೀನಿ ಕಣ್ರಪ್ಪ ನಿಮ್ ಶಂಕರಾಜಂಗೆ. ಏನ್ ಮಾಡ್ತೀರಾ ಹೇಳ್ರಿ? ಮಧ್ಯಾಹ್ನದ ಹೊತ್ತು ಈಗ ನಿಮ್ ಶಂಕರಾಜ ಬರಲ್ಲ ಅಂತ ಅವರು ಸುಸ್ತಾಗುತ್ ಕಣೆ, ನನ್ ಕೈಲಿ ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ಇನ್ನು ಸಾಯಂಕಾಲದವರೆಗೂ ಬೆಳಿಗ್ಗೆ ಒಂದ್ ಈಟೆ ಇಟ್ಟು ತಿಂಡಿ ತಿನ್ಕೊಂಡು ಬರೋದು, ಸಾಯಂಕಾಲದವರೆಗೂ ಹಂಗೆ ಹೊಟ್ಟೆ ಹಸ್ಕೊಂಡಿದ್ರೆ ನನ್ಗೆ ನೋಡಕ್ ಆಗುತ್ತೆ ಅಂದ್ರಪ್ಪ. ಹಂಗಾಗಿ ಅಡಿಗೆ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದೀನಿ ಕಣ್ರಪ್ಪ. ನಾನು ಮಂತವ ಎಷ್ಟೊತ್ತಂತ ಕೂತ್ಕೊಳ್ಳೋಣ, ಬಂದ್ರೆ ತೋಟದ ಹತ್ರ ಒಂದಿಟ್ಟು ಕೆಲ್ಸ ಮಾಡ್ಕೊಂಡು ಹಂಗೆ ಕಡ್ಡಿ ಗಿಡ್ಡಿ ಸಿಗೋದಿದ್ರೆ ಕಡ್ಡಿ ಸಿಕ್ಕೊಂಡು ತೋಟಕ್ಕೆ ಒಂಚೂರು ಕೆಲ್ಸ ಅದು ಇದು ಮಾಡ್ಕೊಂಡು ಊಟ ಗೀಟ ನಿಮ್ಮ ಅಜ್ಜ ಊಟ ಮಾಡ್ಕೊಳುತ್ತೆ, ಆರಾಮಾಗಿ ಕೂತ್ಕೊಂಡಾರ ಹೋಗ್ಬೋದು, ಬೇಜಾರ್ ಕಳ್ಕೊಂಡು ಇದ್ರ ಆಳು ಗಂಡ ಹೆಂಡತಿ. ಮಂತವ ಎಷ್ಟಂತ ಕೂತ್ಕೊಂಡ ಹೇಳ್ರಿ, ಅದಕ್ಕೆ ಹೋಗ್ತಿದೀನಿ. ಅಲ್ಲ ಕಣ ಸಾಕಜ್ಜಿ, ಈ ಬಿಸಿಲಲ್ಲಿ ನೀನು ಬರೋದು? ಈ ಪಾಟಿ ಬಿಸಿಲೈತೆ, ಅಬ್ಬಾ ಬಾಬಾ. ಈ ಬಿಸಿಲಲ್ಲಿ ನೀನು ಒಬ್ರೆ ನಡ್ಕೊಂಡ್ ಬಂದಿದ್ರಲ್ಲ ರಜ್ಜಿ, ಯಾಕೆ ಆ ಹುಡ್ಗ ನಿಮ್ಮ ಇವನಿಗೆ ರವಿಗೆ ಕಳ್ಸೋದಲ್ವಾ? ಬೈಕಲ್ಲಿ ತಗೊಂಡೋಗಿ ಬಂದು ಊಟ ಆರಾಮಾಗಿ ಶಂಕರಾಜಂಗೆ ಕೊಟ್ಟು ಹೋಗ್ತಿದ್ನಲ್ಲ, ಅದ್ಯಾಕೆ ನೀನೇ ಬಂದಿದ್ಯಾ? ಈ ಪಾಟಿ ಬಿಸಿಲಲ್ಲಿ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಬಂದಿದ್ಯಲ್ಲ ಸಾಕಜ್ಜಿ. ಅಯ್ಯೋ 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 ಅಯ್ಯೋ, ಬಿಸಿಲು ಹಂಗೆ ನಿಗಿ 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 ಅಂತ ಉರಿತೈತೆ. ಈ ಬಿಸಿಲಲ್ಲಿ ಬಂದಿದ್ಯಲ್ಲ ಜಿ ಸಾಕಜ್ಜಿ. ಈಗ ಒಂದ್ ಕೆಲಸ ಮಾಡುವ, ಹೆಂಗಿದ್ರು ನಾವು ತೋಟದ ಹತ್ರ ನೀವು ಹೋಗ್ತಿದೀವಿ, ಇನ್ನೇನು ನಮ್ಮ ತೋಟದ ಹತ್ರನೇ ಶಂಕರಾಜನು ಅಲ್ಲೇ ಇರುತ್ತೆ. ಇನ್ನೇನು ತಗೊಂಬ ಇಲ್ಲಿ, ನಾವೇ ತಗೊಂಡೋಗ್ಬಿಟ್ಟು ಕೊಡ್ತೀವಿ. ನೀನು ಹೋಗಿ ವಾಪಸ್ ಮನೆಗೆ ಹೋಗು. ಈ ಬಿಸಿಲಲ್ಲಿ ಬರಕ್ ಬರಬೇಡ ನೀನು. ತಗೊಂಬ ಇಲ್ಲಿ ಬ್ಯಾಗು, ನಾವು ತಗೊಂಡು ಹೋಗ್ತೀವಿ, ತೋಟದ ಹತ್ರನೇ ಹೋಗ್ತಿದೀವಿ. ಇನ್ನೇನು ಏನ್ ಬಿಡ್ರಪ್ಪ ಅತ್ಲಾಗಿ, ನಾನು ಇನ್ನೇನು ಬರ್ತಿದ್ದೀನಿ ಅತ್ಲಾಗಿ. ಬರ್ತೀನಿ ಕಂಡು ಬಿಡ್ರಪ್ಪ, ಇನ್ನೇನು ಆಗಲ್ಲ. ತಿರ್ಗಾ ನೀವ್ ಯಾಕೆ ತಗೊಂಡು ಹೋಗ್ತೀರಾ ಬ್ಯಾಗ್ ಎಲ್ಲ ಇಟ್ಕೊಂಡು? ಏನಜ್ಜಿ ಸಾಕಜ್ಜಿ ಹಿಂಗ್ ಹೇಳ್ತಿದ್ದೀನು? ಅಲ್ಲ ಕಣಜ್ಜಿ, ಶಂಕರಾಜ ನೀವು ನಮ್ಗೆ ಎಷ್ಟು ಸಹಾಯ ಮಾಡ್ತೀರಾ? ಸ್ವಂತ ಅಣ್ಣ ತಮ್ಮಂದ್ರಿದ್ದಂಗೆ ಇದೀವಿ ನಾವು. ಅಲ್ಲ ಶಂಕರಾಜಂಗೆ ಇಲ್ಲಿಂದ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಒಂದ್ರೇಟು ಊಟ ಕೊಡಕ್ ಆಗಲ್ವಾ ನಮ್ ಕೈಲಿ? ಏನಂತ ಹೇಳ್ತೀಯ ಅಜ್ಜಿ ಸಾಕಜ್ಜಿ ನೀನು? ತಗೊಂಬ ಇಲ್ಲಿ. ನಾವು ತಗೊಂಡೋಗ್ಬಿಟ್ಟು ಕೊಡ್ತೀವಿ, ನೀನು ಹೋಗು ಮಂತ ಹೋಗು, ಅದೇನ್ ಕೆಲಸ ಮಾಡ್ಕೊ ಹೋಗು. ಒಂದ್ ಗಳಿಗೆ ಇಲ್ಲ ಅಂದ್ರೆ ಬಿಸಿಲಲ್ಲಿ ಬಂದಿದ್ಯಾ, ಸುಧಾರಿಸ್ಕೊ ಹೋಗಜ್ಜಿ. ಸರಿ ಕಣಪ್ಪ, ಆಯ್ತು. ನಿಮ್ಮಂತ ಒಳ್ಳೆ ಹುಡುಗರು ಮಾತ್ರ ಏನಾರ ಅಂತೇಳಿ ನಮ್ ಗೌರಜ್ಜಿ ಮಕ್ಳಿದಾರಲ್ಲ, ದೇವ್ರಂತ ಮಕ್ಳು ಅಂತ, ದೇವ್ರು ಇದ್ದಂಗೆ ಮಕ್ಳುಗಳು ಇಬ್ರು. ಪುಣ್ಯ ಮಾಡಿದಾರೆ ಇಂಥ ಮಕ್ಳು ಪಡೆಯಕ್ಕೆ ನಮ್ ಗೌರಜ್ಜಿನೂ, ನಮ್ ರಂಗಜ್ಜ, ನಮ್ ಹುಡ್ಗಾನು ಇದಾನೆ. ಬಾರ್ಲ ಪಾಪ ಒಂದ್ರಿಟ್ಟು ಅಪ್ಪ ಹಿಂಗೆ ಊಟ ಕೊಟ್ಬಾ ಬಾರಪ್ಪ ತೋಟದ ಹತ್ರ ಐತೆ ಅಂತ ಹೇಳಿರೆ, ಇಲ್ಲ ಕಣಮ್ಮ ಹೋಗಮ್ಮ ನನಗೆ ಕೆಲ್ಸ ಐತೆ ನಿಂದೊಳ್ಳೆ ಅಂತ ಹೇಳ್ಬಿಟ್ಟು ಮಕಾಸ ತಿರ್ಸ್ಕೊಂಡು ಆ ಕಡೆ ಹೋಗ್ಬಿಟ್ಟ. ಇಲ್ಲಿ ಪಾಪ ನಮ್ ಕುಮಾರಣ್ಣನು ರಮೇಶಪ್ಪ ರಂಗಜ್ಜನ್ಗೆ ತೋಟದ ಹತ್ರ ಕಳಿಸ್ತಲೆ, ಬಿಸಿಲಲ್ಲಿ ಕೆಲಸ ಮಾಡುತ್ತೆ ನಮ್ಮ ಅಪ್ಪಯ್ಯ ಅಂತ ತೋಟದ ಹತ್ರ ಅವರೇ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ. ನಮ್ಮ ಹುಡುಗ ನೋಡಿದ್ರೆ ಹಿಂಗ್ ಮಾಡ್ತಾನೆ. ಏನ ಇರ್ಲಿ, ಈಗ ಹೇಳ್ಕೊಂಡ್ರೆ ಪಾಪ ಸುಮ್ನೆ ಹೇಳ್ಕೊಂಡ್ ಆಗುತ್ತೆ ಪಾಪ, ಯಾಕೆ ಇವೆಲ್ಲ ಹೇಳ್ಕೊಳ್ಳೋಣ. ತಗೊಂಡ್ರಪ್ಪ, ತಗೊಂಡೋಗಿ ನಿಮ್ ಶಂಕರಾಜನ್ ಕೊಡ್ರಿ. ಅಲ್ಲ ಕಣ ಪಾಪ ರಮೇಶ, ಶಂಕರಾಜ ಎಲ್ಲೈತಂತ ಹುಡ್ಕದ್ಲ ಪಾಪ, ಎಲ್ಲಿ ಹುಡುಕಿರೋನು ಸಿಗ್ತಾನೆ ಇಲ್ವಲ್ಲ, ಎಲ್ಲೋಗೈತಂತ ಕಾಣನ. ಅಲ್ಲಿ ಮ್ಯಾಲ್ಗಡೆ ತೋಟದ ಹತ್ರ ಹೋದು ಅಲ್ಲೂ ಸಿಗ್ಲಿಲ್ಲ, ಈ ಕಡೆ ನಮ್ ತೋಟದ ಪಕ್ಕದಲ್ಲಿ ಇರೋ ತೋಟದ ಹತ್ರ ಇಲ್ಲಿ ಬಂದ್ರು ಇಲ್ಲೂ ಕಾಣಿಸ್ತಿಲ್ಲ, ಎಲ್ಲೋಯ್ತು ಅಂತ ಕಾಣನ. ಸಾಮಾನ್ಯಕ್ಕೆಲ್ಲಾರು ಅಂಗಡಿ ಮಂತವ ಎಲ್ಲಾರ ಹೋಗಿರ್ಬೇಕಾ ಏನು ಗೊತ್ತಾಗ್ತಿಲ್ವಲ್ಲ. ಏನೆಲ್ಲಾರ ಹೋಗ್ಬಿಟ್ಟು ಆರಾಮಾಗಿ ಮಲ್ಕೊಂಡೈತ ನೆರಳಲ್ಲಿ ಕೂತ್ಕೊಂಬ, ನೆರಳಲ್ಲಿ
ಅಂತ ಒಂದು ಗೊತ್ತಾಗ್ತಿಲ್ವಲ್ಲ ಪಾಪ. ಎಲ್ಲಂತ ಹುಡ್ಕದು ನೋಡೋಣ ಬಾ. ಮಾಮೂಲಿ ಆ ವಜ್ಜ ಕುತ್ಕೊಳಕಲ್ಲ ಜಾಗ ಇಲ್ಲಿ ನಮ್ ತೋಟದ ಪಕ್ಕದಲ್ಲಿ. ಅಲ್ಲೇನಾದ್ರೂ ಐತೇನಂತ ಹೋಗೋಣ ಬಾ. ಒಂದ್ಸಲಿ ಅಲ್ಲೂ ಒಂದ್ಸಲಿ ನೋಡ್ಕೊಂಡ್ ಬಂದ್ಬಿಡೋಣ. ಇಲ್ಲ ಅಂದ್ರೆ ಸಿಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡೋದು. ಅಣಯ್ಯ, ಲೋ ಅಣಯ್ಯ, ಅಲ್ಲಿ ಮಲ್ಕೊಂಡಿರೋದು ನಮ್ ಶಂಕರಾಜನೇ ಅಲ್ವಾ? ಅಬ್ಬಬ್ಬಬ್ಬಬ್ಬ, ಒಳ್ಳೆ ನೆರಳಲ್ಲಿ ಒಳ್ಳೆ ತಂಪಾಗಿ ನಿದ್ದೆ ಮಾಡ್ತಾ ಇದ್ ಕಣ ಅಣಯ್ಯ. ಯಾರ ಪಾಪ? ಉಕ್ಕಳೆ. ಓಹೋ, ಅಲ್ಲೂ ಮಲ್ಕೊಂಡೈತೆ ಏನು? ನನಗ್ ಗೊತ್ತಿತ್ತು ಅದೇ ಜಾಗದಲ್ಲಿ ಹೋಗಿ ಮಲ್ಕೊಳೋದು ಅಂತ ಶಂಕರಾಜ. ನಾನು ಎಲ್ಲೂ ತೋಟದಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಇನ್ನೆಲ್ಲ ಮಲ್ಕೊಳುತ್ತೆ, ಅಲ್ಲಿ ಮಲ್ಕೊಂಡಿರುತ್ತೆ. ಇಲ್ಲ ಅಂದ್ರೆ ಆ ಗಿರೀಶ್ ಅಣ್ಣರ ಅಂಗಡಿ ತಗ ಹೋಗ್ಬಿಡುತ್ತೆ ಅನ್ಕೊಂಡಿದ್ದೆ. ಇನ್ನ ಹೆಂಗ ಇಲ್ಲೇ ಐತೆ ಕಣ್ ಹೇಳು. ಒಳ್ಳೆ ನಿದ್ದೆ ಮಾಡ್ತೈತ್ ಕಳ್ಳಿ. ಪಾಪ ಬಿಸ್ಲಲ್ಲಿ ಬೆಳಿಗ್ಗಿಂದನೂ ಕೆಲಸ ಮಾಡ್ಬಿಡುತ್ತೆ ನೋಡು ತೋಟದತ್ರ. ಸಾಕಾಗಂಗ ಆಗ್ಬಿಡುತ್ತೆ ಅತ್ಲಾಗಿ. ನಿದ್ದೆ ಮಾಡ್ತೈತೆ ಅತ್ಲಾಗಿ ನೆಮ್ಮದಿಯಾಗಿ. ಶಂಕರಾಜ ಎದಳ್ರಿ ಮ್ಯಾಕೆ. ಈಗಳ್ರಿ, ತಗಳ್ರಿ, ಊಟ ತಗೊಂಬಂದಿದೀವಿ. ಸಾಕಜ್ಜಿ ಕೊಟ್ಟು ಕಳಿಸ್ತು. ತಗಳ್ರಿ, ಊಟ ಮಾಡಿ ತಗಳ್ರಿ. ಎದಳ್ ಶಂಕರಾಜ ಮ್ಯಾಕೆ. ಇದೇಂದಪ್ಪ ಈ ಶಂಕರಾಜ ಹಿಂಗ್ ನಿದ್ದೆ ಮಾಡ್ತೈತೆ? ಶಂಕರಾಜ ಎದಳ್ ಶಂಕರಾಜು. ಯಾರಪ್ಪ ಅದು? ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀನಿ, ಸುಮ್ಕಿರಪ್ಪ. ಇವಾಗಿಂದನು ಮಲ್ಕೊಂಡಿದ್ದೀನಿ. ಅಜೋ ಎದಳದ ಮ್ಯಾಕೆ ಶಂಕರಾಜು. ನಾನಿದ್ದೀನಿ ಕುಮಾರಣ್ಣವ್. ಆ ಪಾಪ ಇದ್ಯಾಕ್ರಪ್ಪ ರಮೇಶ, ಕುಮಾರಣ್ಣ, ಇದ್ಯಾಕ್ರಪ್ಪ ಹಿಂಗ್ ಬಂದ್ ನಿನ್ಕೊಬಿಟ್ಟಿದ್ದೀರಾ? ನನ್ಗೂ ನಿದ್ದೆ ಬರ್ತಿತ್ತು ಕೊಡ್ರಲ್ಲ ಪಾಪ. ಒಂಥರ ಆಯಾಸಾಗಂಗ ಆಗ್ಬಿಡ್ತು. ಕುಂತು ಒಬ್ನಿಗೆ ಬೇಜಾರಾಗ್ತಿತ್ತು. ಗೌಡ್ರದು ಇದ್ರು ಇಷ್ಟೊತ್ತರ್ಗು ಮಾತಾಡಿ ಅವರು ಹೋದ್ರು. ಹಂಗೆ ನಿದ್ದೆ ಬಂತು, ಮಲ್ಕೊಂಬಿಟ್ಟೆ ಕಣ್ರಪ್ಪ. ಇದ್ಯಾಕ್ರಲ್ಲ ಪಾಪ ಹಿಂಗ್ ಬಂದಿದ್ದೀರಾ? ಏನಾಯ್ತ್ರಲ್ಲ ಪಾಪ? ಎತ್ಲಾಗ ಹೋಯ್ತಲ್ಲ ನಮ್ ರಂಗಜ್ಜ ಇವತ್ತು. ಏನ್ ಈ ಕಡೆ ತೋಟದ ಕಡೆನೆ ಬಂದಿಲ್ಲ ಇವತ್ತು ಬೆಳಿಗ್ಗೆ ನಾನು. ಅಪ್ಪಯ್ಯ ಮಂತಾವೈತೆ ಇವತ್ತು. ಅಪ್ಪಯ್ಯನ ಬದಲು ನಾವೇ ಬಂದು ತೋಟದತ್ರ. ತಗ ಇದು ಸಾಕಜ್ಜಿ ಕೊಟ್ಟು ಕಳಿಸ್ತು ಬ್ಯಾಗ್ನ. ಇದರಲ್ಲಿ ಊಟ ಎಲ್ಲ ಆಯ್ತಂತೆ, ಮುದ್ದೆ ಐತಂತೆ, ಮಜ್ಜಿಗೆ, ಉಪ್ಪಿನಕಾಯಿ, ನೀರು ಕುಡಿಯಕ್ಕೆ, ಫ್ಲಾಸ್ಕಲ್ಲಿ ಟೀ ಎಲ್ಲ ಆಯ್ತಂತೆ. ತಗ ಊಟ ಮಾಡು. ಇದಾಗ್ಲಾ ಪಾಪ ನೀವ್ ತಗೊಂಬಂದಿದ್ದೀರಾ ಬ್ಯಾಗ್ನೆಲ್ಲ? ಎತ್ಲಾಗೋಯ್ತು, ನಮ್ಮ ಅಜ್ಜಿ ಬರ್ಲಿಲ್ವಾ? ನೋಡ್ದೇನೋ ನಮ್ಮ ಅಜ್ಜಿ ಬಂದೈತೆ ತೋಟದತ್ರ. ಬೆಳಿಗ್ಗೆ ನೋಡಿರೆ ನಾನೇ ತಗೊಂಬರ್ತೀನಿ ಊಟ ಎಲ್ಲ ಮಾಡ್ಕೊಂಡು, ಬಿಸಿ ಬಿಸಿ ಊಟನ. ಇನ್ ಹೋಗಿರಜ ತೋಟದತ್ರ ಅಂತ ಕಳಿಸ್ಬಿಟ್ಟು ಇವಾಗ ನಿಮ್ ಕೈಲಿ ಕೊಟ್ಟು ಕಳಿಸ್ತಾನು ನಮ್ಮ ಅಜ್ಜಿ. ಇಲ್ಲ ಕಣ ಸುಮ್ಕಿರಿ ಶಂಕರಾಜು. ಸಾಕಜ್ಜಿ ಪಾಪ ಅಷ್ಟು ದೂರದಿಂದ ಬರ್ತಿತ್ತು ನಡ್ಕೊಂಡು ಬಿಸ್ಲಲ್ಲಿ. ಪಾಪ ನಮ್ಗೆ ಒಂಥರ ಅನಿಸ್ತು. ಅದಕ್ಕೆ ಅತ್ಲಾಗಿ ಸಾಕಜ್ಜಿ ನೀನು ಹೋಗು ಮಂತಾವ. ಬಿಸ್ಲಲ್ಲಿ ಬರೋದಕ್ಕೆ ಹೋಗ್ಬೇಡ. ಹೆಂಗಿದ್ರು ನಾವೇ ತೋಟದ ಹತ್ರ ಹೋಗ್ತಿದೀವಿ. ಶಂಕರಾಜಂಗ್ ನಾವೇ ಕೊಡ್ತೀವಿ ಊಟ ತಗೊಂಡ್ ಹೋಗ್ಬಿಟ್ಟು. ನೀನ್ ಬರ್ಬೇಡ ಕಣ್, ಹೋಗಜ್ಜಿ ಹೋಗ್ ಮಂತಾವ ಕೆಲ್ಸಗಳು ನೋಡ್ಕ. ಇಲ್ಲ ಒಂದ್ ಗಳಿಗೆ ಮಲ್ಕೊಂಡಾರ ಮಲ್ಕ, ಹೋಗಜ್ಜಿ ಬಿಸ್ಲಲ್ಲಿ ಓಡಾಡ್ಬೇಡ ಅಂತ ನಾವೇ ಕಳಿಸ್ಬಿಟ್ಟು ಕಣ್ ಶಂಕರಾಜ. ಹ್ಞೂ ಕಂಡ್ರಲ್ಲ ಪಾಪ, ಬಿಸಿಲು ಸಿಕ್ಕಾಬಟ್ಟೆ ಐತೆ. ನಾನು ಬೆಳಿಗ್ಗೆ ಹಂಗಂತಾನೆ ಹೇಳ್ದೆ, ಇಲ್ಲೇ ಬ್ಯಾಡ ಕಡೆ ಇವಳೆ, ನೀನೇನ್ ಬರೋದಕ್ ಹೋಗ್ಬೇಡ ಕಣ್ ಸುಮ್ಕಿರಿ ಅಂತ ಹೇಳಿದೆ. ಇಲ್ಲ ಕಣ್ ಸುಮ್ಕಿರ ಜಮ್ಮ ಅಂತ ಇರೋದಕ್ ಆಗಲ್ಲ ನನ್ಗೆ ಅಂತ ಹೇಳಿ ನಮ್ಮ ಅಜ್ಜಿನೇ ಊಟ ತಗೊಂಬಂದಿದ್ ಕಣ್ ಪಾಪ. ಬರ್ರಿ ಊಟ ಮಾಡೋಣ ಎಲ್ಲಾರು ಕೂತ್ಕೊಂಡು. ಬರೋಲ್ಲ ಪಾಪ, ಕೂತ್ಕೊ ಬರೋಲ್ಲ, ಊಟ ಮಾಡೋಣ. ಇಲ್ಲ ಕಣ ಶಂಕರಾಜ, ನಾವು ಇವಾಗಿದ್ದು ಮನೆ ಹತ್ರದಿಂದ ಬರ್ಬೇಕಾದ್ರೆ ಅಮ್ಮ ರೊಟ್ಟಿ ಮಾಡಿತ್ತು. ರೊಟ್ಟಿ ಮಾಡ್ಬಿಟ್ಟು ಪಲ್ಯ ಮಾಡಿತ್ತು. ರೊಟ್ಟಿ ಪಲ್ಯ ತಿನ್ಕೊಂಡೆ ಬಂದು ಇವಾಗಿಂದ ಹೊಟ್ಟೆ ತುಂಬಾ. ನೀನ್ ಊಟ ಮಾಡು. ನಾವು ಹಿಂಗೆ ಒಂದ್ ಸ್ವಲ್ಪ ಮೋಟ್ರ್ ಆನ್ ಮಾಡ್ಬಿಟ್ಟು ಹಿಂಗೆ ಒಂದ್ ಗಳಿಗೆ ಅಡ್ಡ ಆಡ್ಕೊಂಡು ಹಂಗೆ ಹೋಗ್ತೀವಿ ಮನೆ ಕಡೆ. ಇದೇಂದ್ರಪ್ಪ ನೀವು ಊಟ ತಗೊಂಬಂದ್ಬಿಟ್ಟು ಇವಾಗ ಊಟ ಮಾಡಲ್ಲ ಅಂತ ಹೇಳ್ತೀರಾ? ಈಗ ಒಂದ್ ಕೆಲ್ಸ ಮಾಡೋಣ, ಅಲ್ಲಿ ಒಂದ್ 4 ಎಳ್ನೀರ್ ಕುಯ್ದಿಟ್ಟಿದ್ದೀನಿ. ಹೋಗ್ರಿ ಎಳ್ನೀರ ಕೊಚ್ಕೊಂಡ್ ಕುಡೀರಿ ಹೋಗ್ರಿ. ಪಾಪ ರಮೇಶಪ್ಪನು ಬಂದಿದ್ದಾನೆ ಪಾಪ. ಅಷ್ಟ್ ದೂರದಿಂದ ಬಿಸ್ಲಲ್ಲಿ ಬಂದಿದ್ದೀರಾ, ಎಳ್ನೀರ್ನಾರು ಕುಡಿ ಹೋಗ್ರಪ್ಪ. ಅಲ್ಲಿ ನೋಡಲ್ಲ ಪಕ್ಕದಲ್ಲಿ ಇಟ್ಟಿದ್ದೀನಿ, ಹೋಗಿ ಎತ್ಕೊಂಬ ಹೋಗು ಕುಮಾರಣ್ಣ. ಎಳ್ನೀರಂದ್ರೆ ಕುಡಿತೀವಿ. ಅಣೆಯ ಹೋಗ, ಅಲ್ಲೇ ಕಾಣಿಸ್ತಿದಾವ್ ನೋಡು, ಒಂದ್ 4 ಇದಾವೆ, ಎತ್ಕೊಂಬ ಹೋಗು. ನಾನೊಂದೆರಡು ನೀನೊಂದೆರಡು ಕುಡಿಯೋಣಂತೆ. ಬಿಸ್ಲಲ್ಲ ಅಷ್ಟು ದೂರದಿಂದ ಬಂದಿದೀವಿ, ನಮ್ಗೂ ಒಂಥರ ಬಾಯಾರಿಕೆ ಆಗಂಗ ಆಗ್ತಿತ್ತು. ನೀರ್ ಕುಡಿಯೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ಹಂಗ ಎಳ್ನೀರೇ ಐತಂತಿದೆ. ಶಂಕರಾಜ ಒಳಗಣೆ ಎತ್ಕೊಂಬ ಕುಡಿಯೋಣ. ಶಂಕರಾಜ ಎಳ್ನೀರ್ ಮಾತ್ರ ಭಾರಿ ಚೆನ್ನಾಗೈತ್ ಕಣ ಶಂಕರಾಜ. ಒಳ್ಳೆ ಸ್ಪೀಟು. ಕುಡಿದ್ರೆ ಇನ್ನೂ ಕುಡಿಬೇಕು ಅನಿಸ್ತೈತ್ ಕಣಜ. ಎಳ್ನೀರು ಮಾತ್ರ ಅಷ್ಟು ಚೆನ್ನಾಗೈತೆ. ಬಾಳ ಚೆನ್ನಾಗೈತೆ ಕಣಜ. ಒಳ್ಳೆ ಎಳೆ ಎಣ್ಣೀರ್ಕಾಯಿ ನೀರು ಬಾಳ ಚೆನ್ನಾಗೈತೆ. ನನ್ಗಂತೂ ಮಂತಾವಿಂದ ಅಲ್ಲಿ ನಡ್ಕೊಂಡ್ ಬಂದಿದ್ದಕ್ಕೂ ಅನ್ನೊಂದು ಹೋಗೋದಕ್ಕೂ ಸಿಕ್ಕಾಬಟ್ಟೆ ಬಿಸ್ಲು. ಆ ಬಿಸ್ಲಲ್ಲಿ ಬಾಯರ್ಸ್ಬಿಟ್ಟಿತ್ತು ಸಿಕ್ಕಾಬಟ್ಟೆ. ಈಗ ಎಳ್ನೀರ್ ಕುಡಿತಿದ್ರೆ ಇನ್ನೊಂಚೂರು ಕುಡಿಬೇಕು ಅನಿಸ್ತೈತೆ.
ಹೂ ಕಳ್ಳ ರಮೇಶ. ಎಳ್ನೀರು ಮಾತ್ರ ಒಳ್ಳೆ ರುಚಿ ಆಗೈತೆ ಕಣ, ಎಳ್ನೀರು ಮಾತ್ರ ಭಾಳ ಟೇಸ್ಟಿ ಆಗೈತೆ. ಒಂದ್ ಕುಡಿದ್ರೆ ಸಾಕು, ಒಳ್ಳೆ ಹೊಟ್ಟೆ ತುಂಬಿಡುತ್ತೆ ಕಣಪ್ಪ. ಕುಡಿರುದ್ಲ ಪಾಪ, ಇನ್ನೊಂದ್ ಎರಡೆರಡು ಕಿತ್ಕೊಂಡು ಕುಡಿರೋ. ವಾ ಇದೇ ಪಕ್ಕದಲ್ಲ ಐತಲ್ಲ ಮರ, ಅದ್ರಲ್ಲಿದೆ ಕಣ ಎಳ್ನೀರು, ಭಾಳ ರುಚಿ ಅದ್ರದ್ದು ಮಾತ್ರ. ನೀವು ಕುಡ್ಕೊಂಡು ಪಾಪ ನಮ್ಮ ಹುಡುಗಿರಿಗೂ ತಗೊಂಡೋಗ್ರಪ್ಪ, ಪವಿತ್ರ ಮುಂಗುನು ಸರೋಜಮ್ಮಂಗುನು ಅವರು ಮನೇಲೂ ಕುಡಿಲಿ. ಹೂ ಕಣ್ಸಂಕ್ರಜ್ಜ, ಒಂದೊಂದ್ ಎರಡೆರಡು ತಗೊಂಡು ಹೋಗ್ಬೇಕು. ಅವ್ರು ಬಿಸ್ಲಿಗೆ ಪಾಪ ಜ್ಯೂಸು ಅದು ಇದು ಮಾಡ್ಕೊಂಡ್ ಕುಡಿತಿದ್ದಾರೆ. ಎಳ್ನೀರು ತಗೊಂಡೋಗಿ ಕೊಟ್ರೆ ಎಳ್ನೀರಾದ್ರು ಕುಡಿತಾರೆ. ಒಳ್ಳೆ ತಂಪು ಬೇಸಿಗೆ ಟೈಮಲ್ಲಿ, ಈ ಬಿಸಿಲು ಟೈಮಲ್ಲಿ ಕುಡಿಬೇಕು ಎಳ್ನೀರು. ಪಾಪ ರಮೇಶಪ್ಪ ಕುಮಾರಣ್ಣ ಬರೋಲ್ಲ, ಒಂದ್ರಿಟ್ಟು ಮಜ್ಗೆನಾರು ಕುಡಿ ಬರ್ರಪ್ಪೋ. ಮಜ್ಗೆನೂ ಕೊಟ್ಟು ಕಳ್ಸೈತೆ ನಿಮ್ಮ ಅಜ್ಜಿ, ಸಾಕಜ್ಜಿ. ಇಲ್ಲ ಕಣ್ಸಂಕ್ರಜ್ಜ, ನೀನ್ ಊಟ ಮಾಡು ಹೊಟ್ಟೆ ತುಂಬಾ. ನಮ್ಗೆ ಮಂತಾವಿಂದ ಊಟ ಮಾಡ್ಕೊಂಡ್ ಬಂದು ಈಗ ಎಳ್ನೀರ್ ಬೇರೆ ಕುಡಿದ್ಬಿಟ್ಟು ನೋಡು, ಬಾಳ ಅಂದ್ರೆ ಬಾಳ ಹೊಟ್ಟೆ ತುಂಬಿಟ್ಟೈತೆ. ನೀನ್ ಆರಾಮಾಗಿ ಊಟ ಮಾಡು. ನಮ್ಮ ಅಜ್ಜಿ ಮಾತ್ರ ಬಸ್ಸಾರು ಮಾತ್ರ ಒಳ್ಳೆ ಖಾರವಾಗಿ ಒಳ್ಳೆ ರುಚಿಯಾಗಿ ಮಾಡೈತ್ ಕಣ್ರಪ್ಪ, ಭಾಳ ಚೆನ್ನಾಗೈತೆ.